ಕೃಷ್ಣ ದೀಕ್ಷಿತ್ ಅವರು ಯಾವ ಪರಿಯಾಗಿ ಹೇಳಿದ್ದಾರೆ ಅಂದರೆ, ಶಬ್ದಗಳಲ್ಲಿ ನಾವು ಅದನ್ನೇ ಇಲ್ಲಿ ಮಾತನಾಡೋದು ಸಹಿತ ಮುಜುಗರ ಏನೋ ಅನ್ನೋ ಹಾಗೆ ಸ್ಪಷ್ಟವಾಗಿ ತೂಕವಾದ ಮಾತು ಹೇಳಿದ್ದಾರೆ, ಸತ್ಯವಾದ ಮಾತು ಹೇಳಿದ್ದಾರೆ. ಆ ಕೋರ್ಟ್ ನೊಳಗೆ ಅಬ್ಸರ್ವೇಷನ್ಸ್ ಏನು ಬಂದಿವೆ ವಿತ್ ರೆಕಾರ್ಡ್ಸ್, ನಾಟ್ ಜಸ್ಟ್ ಸ್ಮಾಲ್ ಅಬ್ಸರ್ವೇಷನ್ಸ್. ನಾನು ಇಷ್ಟೇ ಕೇಳ್ತೀನಿ, ಇಂಥ ಸಂದರ್ಭದೊಳಗೆ ನಾವು ಇಲ್ಲಿ ಲೆಜಿಸ್ಲೇಚರ್ದೊಳಗೆ ಯಾರ ತಪ್ಪು ಮಾಡಿದ್ರೆ, ಮಂತ್ರಿ ಯಾರ ತಪ್ಪು ಮಾಡಿದ್ರೆ ಏನು ಕೇಳ್ತೀವಿ ನಾವು? ನೀವು ರಾಜೀನಾಮೆ ಕೊಡ್ರಿ, ನಿಮ್ಗೆ ಆತ್ಮಸಾಕ್ಷಿ ಐತೆಯೋ ಇಲ್ಲೋ, ನೀವು ಯಾಕೆ ಕೊಡಬಾರ್ದು? ಈ ಪ್ರಶ್ನೆ ಸಹಜವಾಗಿ ಕೇಳ್ತೇವಲ್ಲ. ಇವತ್ತು ಆತ್ಮಸಾಕ್ಷಿ ಇದು ಕೇವಲ ರಾಜಕಾರಣಿಗಳಿಗೆ ಮಾತ್ರನಾ? when everyone knows that these are the lekhinas, these are the corrupt practices going on. Here is a KPSC which cannot conduct examination. Here is a KPSC which cannot even give a translated right copy to the candidates who are appearing for examination. ಇಷ್ಟೆಲ್ಲ ಆದಾಗ ಆತ್ಮಸಾಕ್ಷಿ ವಿಚಾರ KPSC ಅವ್ರಿಗೆ ಬರಬಾರ್ದ? ಎಸ್, ಹಿಂದಿನ ಸರ್ಕಾರದವ್ರು ಮಾಡ್ಯಾರ, ನಮ್ಮ ಸರ್ಕಾರದವ್ರು ಮಾಡ್ಯಾರ, ಅದಕ್ಕಿಂತ ಮೊದಲಕ್ಕೆ ಮಾಡ್ಯಾರ, ಯಾರು ಮಾಡಿದಾರೆ ನೇಮಣಿಕೆ. ಆದರೆ ಇಷ್ಟೆಲ್ಲ ತಪ್ಪು ಎಸಗಿದಾಗ ಆತ್ಮಸಾಕ್ಷಿಯ ವಿಚಾರ ನಮ್ಮ ಲೆಜಿಸ್ಲೇಚರ್ನಾಗ ಇಷ್ಟು ಮಾತಾಡ ಏನು ಅಂದ್ರೆ, ಒಂದ್ ಕಡೆ ಆಫೀಸಲ್ಲಿ ನೋಡಿದೆ, ಕೀಪ್ ಯುವರ್ ಫುಟ್ವೇರ್ ಅಂಡ್ ಈಗೋ ಔಟ್ಸೈಡ್ ಅಂಡ್ ಎಂಟರ್ ಅಂತ. ಇವ್ರು KPSC ಒಳಗಡೆ ಹೋಗುವಾಗ ಆತ್ಮಸಾಕ್ಷಿನ ಆಚೆನೆ ಇಟ್ಬಿಟ್ಟು ಅಥವಾ ಬ್ಯಾಂಕ್ ಲಾಕರ್ ಇಟ್ಬಿಟ್ಟು ಒಳಗಡೆ ಹೋಗ್ತಾರೆ. ಅದು ಪ್ರಾಬ್ಲಮ್ ಹೋಗ್ತಾರೆ. ಅದು ಇನ್ನೂ ಅಷ್ಟು ಪೂರ್ಣ ವಿಶ್ವಾಸ ಕಳ್ಕೊಂಡಿವಿ ಅಂತ ಆಗೋದು ಬೇಡ. ಆದರೆ ಇಷ್ಟು ನಾನು ಈ ಸಂದರ್ಭದಲ್ಲಿ ಈ ಸದನ ಒಪ್ಪೋದಾದ್ರೆ ಇನ್ನೂ ಐತೆ ಆತ್ಮ ಅಲ್ಲ ಸಚಿವರೇ, KPSC ಬಗ್ಗೆ ಇನ್ನೂ ಆತ್ಮವಿಶ್ವಾಸ ಇದೆಯಾ? ಪೂರಾ ಕಳ್ಕೊಂಡಿದೆ, ಪೂರಾ ರಿಪೇರಿ ಮಾಡಿ, ಚೆನ್ನಾಗಿ ರಿಪೇರಿ ಮಾಡಿ, ಎಲ್ಲ ಏನೇನ್ ಮಾಡ್ಕೋಬೇಕು ಈಗ ತಂದಿದ್ದೀರಲ್ಲ ಆ ರೀತಿ ಕಾನೂನು ತಂದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಮಾಡಿ. ಎಲ್ಲ ಜನ ಆಡ್ಕೊತಾ ಇದ್ದಾರೆ, ಓದ್ಯಂತ ನಿರುದ್ಯೋಗಿ ಪದವೀಧರರೆಲ್ಲ ಚೀಮಾರಿ ಆಗ್ತಾ ಇದ್ದಾರೆ. ಈ ಸದನ ಒಪ್ಪೋದಾದ್ರೆ ಲೆಟ್ ಅಸ್ ಟೆಲ್ KPSC ದಟ್ ಆತ್ಮಸಾಕ್ಷಿಯಿಂದ ನಡ್ಕೊಳ್ಳಿ. ಈ ಎಲ್ಲ ಟೀಕೆ ಟಿಪ್ಪಣಿ, ಈ ಎಲ್ಲ ಆರೋಪಗಳ ಹಿನ್ನೆಲೆಯೊಳಗ, ನಿಮ್ಮ ಅದಕ್ಷತೆಯ ಹಿನ್ನೆಲೆಯೊಳಗ ತಾವು ರಾಜೀನಾಮೆ ಕೊಟ್ಟರೆ ಸರ್ಕಾರಗಳು ಸರಿಯಾಗಿ ಜನರ ಸ್ಪಂದನೆ, ಜನರ ಬಯಕೆ, ನಿರೀಕ್ಷೆಯಂತೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ನಾನು ನಮ್ಮ ಅಭಿಪ್ರಾಯ ಇದು ಅಂತಲ್ಲ, ಅಥವಾ ಸುರೇಶ್ ಕುಮಾರ್ ಅವರು ಹೇಳಿದರು, ವಿರೋಧ ಪಕ್ಷದವ್ರು ಹೇಳಿದರು ಅಂತಲ್ಲ. ಇದು ಸಾರ್ವಜನಿಕರ ಅಭಿಪ್ರಾಯ, ಪತ್ರಿಕೆಯವರ ಅಭಿಪ್ರಾಯ, ಕೋರ್ಟ್ನ ಅಭಿಪ್ರಾಯ. ಆಮೇಲೆ ತಪ್ಪುಗಳೆಲ್ಲ ಏನು ಕನ್ನಡದ್ದು ಏನು ಬಂದು, ಇಂಗ್ಲೀಷ್ ಏನು ಬಂದು ಎಲ್ಲ ನಾವು ನೋಡಿಬಿಟ್ಟಿದ್ದೇವಲ್ಲ. ಇಷ್ಟೆಲ್ಲ ಆದಮೇಲೆ ಅವ್ರಿಗೆ ಉತ್ತರ ಹೇಳೋದಕ್ಕೆ ಅವಕಾಶ ಬೇಕಾ? ಅದಕ್ಕೆ ಆತ್ಮಸಾಕ್ಷಿ ನಿಮ್ಮ ಹತ್ರ ಬರಲಿ, KPSC ಅವರ ಹತ್ರ. ಸರ್ಕಾರಕ್ಕೆ ಒಂದು ಉತ್ತಮ ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ಅನುವು ಮಾಡಿಕೊಡಿ. ಸಂವಿಧಾನ ನಮ್ಮನ್ನು